ಇದು ಜಯಲಲಿತಾ ಸೀರಿಯಲ್ ಸೋಮವಾರದ ಎಪಿಸೋಡ್ ಆಗಿರುತ್ತೆ. ಸೋಮವಾರ ಎಪಿಸೋಡು ಚೆನ್ನಾಗಿದೆ. ಇವತ್ತಿನ ಇಂಟ್ರೆಸ್ಟಿಂಗ್. ಅವರು ಪಂಚಾಯತಿಗೆ ಅಂತ ಹೇಳಿ ಬಂದಿರ್ತಾರೆ. ಲಲಿತಾ ಇದ್ದಾಳಲ್ಲ, ಪಂಚಾಯತಿ ಅಧ್ಯಕ್ಷ ಆಗಿರ್ತಾಳಲ್ಲ, ಪಂಚಾಯತಿಗೆ ಬರ್ತಾ ಇರೋದು ನೋಡಿ ಅವರೆಲ್ಲರೂ ಒಳ್ಳೆ ಕೆಲಸ ಮಾಡಿರ್ತಾಳೆ ನೋಡು, ಅವ್ರಿಗೆಲ್ಲ ಜೈಕಾರ ಹಾಕ್ತಾರೆ. ಜೈಕಾರ ಹಾಕ್ತಾ ಇರೋದನ್ನ ನೋಡಿ ಅಲ್ಲಿ ಒಳಗಿದ್ದ ಸ್ಟಾಫ್ ಕೂಡ ಹೊರಗೆ ಬರ್ತಾರೆ. ಏನು ಮೇಡಮ್ ನಿಮಗೆ ಇಷ್ಟೆಲ್ಲ ಜೈಕಾರಾಗಿ ಹೋಗ್ತಾ ಇದ್ದಾರಲ್ಲ ಅಂತೆಲ್ಲ ಹೇಳ್ದ ಖುಷಿ ಪಡ್ತಿರ್ತಾಳೆ ಲಲಿತಾ. ಇದು ಸ್ಟಾಪ್ ಅಂತೆಲ್ಲ ಹೇಳ್ತಾರೆ. ಸ್ಟಾಪ್ ಅಂತ ಹೇಳಿದಾಗ ಇಲ್ಲಿ ಅಧಿಕಾರಿಗಳು ಕೂಡ ಖುಷಿ ಆಗ್ತದೆ. ಏನು ಅಂತ ಅಧಿಕಾರಿಗಳು ಕೇಳಿದರೆ ಮತ್ತು ಇವರು ಕೇಳಿದಾಗ, ಇಲ್ಲ ಮೇಡಮ್ ಅವರು ಒಳ್ಳೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಮೇಡಮ್ ಅವರು ಒಳ್ಳೆ ಆ್ಯಕ್ಷನ್ ತೊಗೊಂಡಿದ್ದಕ್ಕೆ ಇವಾಗ ಇಲ್ಲಿ ಕಾಂಟ್ರಾಕ್ಟರ್ ಮಾದೇಶ ಅವರು ನಮಗೆ ಫೋನ್ ಮಾಡಿದರು. ಕಾಂಟ್ರಾಕ್ಟರ್ ಮಾದೇಶ ಇನ್ನೂ 2 ದಿನದಲ್ಲಿ ನಾವು ತಾರ್ ರೆಡಿ ಮಾಡಿ ಕೊಡ್ತೀವಿ ಅಂತ ಹೇಳಿದರು ಅಂತೆಲ್ಲ ಹೇಳ್ತಾ, ಆವಾಗ ಇಷ್ಟು ಒಳ್ಳೆ ಅಧಿಕಾರಿ ಬಂದಿದ್ದಾರೆ, ಇಷ್ಟು ಒಳ್ಳೆ ಅಧ್ಯಕ್ಷರಿದ್ದಾರಲ್ಲ, ಕೆಲಸ ಎಲ್ಲ ಆಗುತ್ತೆ ಅಂತೆಲ್ಲ ಜನರಿಗೂ ತುಂಬ ಅಂದರೆ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಜನನು ಸರಿ ನೀವು ಬಂದಿರೋ ಕೆಲಸ ಆಯ್ತಲ್ಲ, ನಡೀರಿ ಅಂಥೇಳಿ ಅವ್ರಿಗೆ ಕಳಿಸ್ತಾ, ಏನು ಮೇಡಮ್ ಇದೆಲ್ಲ ನಿಮ್ಮಿಂದ ಹೆಂಗೆ ಸಾಧ್ಯ ಅಂತ ಹೇಳಿದ, ಸರ್ ಇಲ್ಲೆಲ್ಲ ಮಾತಾಡೋದು ಬೇಡ, ಒಳಗಡೆ ಹೋಗೋಣ ಅಂತೆಲ್ಲ ಹೇಳಿ ಒಳಗಡೆ ಕರ್ಕೊಂಡೋಗಿ ಒಳಗಡೆ ಚೇಂಬರಲ್ಲಿ ಕುಂತು ಮಾತಾಡ್ತಿರ್ವಿ. ಇಲ್ಲಿ ಅಧಿಕಾರಿಗಳು ಕೇಳ್ತಾರೆ, ಮೇಡಮ್ ಇದು ಹೇಗೆ ಸಾಧ್ಯ ಅಂಥೇಳಿ ಹೇಳಿದಾಗ, ಒಬ್ಬ ಅಧಿಕಾರಿ ತಾವು ಅದು ಯಾರಾದರೂ ಭ್ರಷ್ಟಾಚಾರ ಮಾಡಿದ್ರು ನಾವೇ ಭ್ರಷ್ಟಾಚಾರ ಮಾಡಿ ಅಂತ ಒಪ್ಪತ್ಕೊಳಲ್ಲ, ಆದರೂ ಹೆಂಗೆ ಮೇಡಮ್ ಒಪ್ಪತ್ಕೊಂಡ್ರೆ, ಇಲ್ಲ ಅವ್ರ ಜುಟ್ಟು ನನ್ನ ಕೈಯಲ್ಲಿದೆ, ಅವ್ರು ಎಲ್ಲೆಲ್ಲಿ ಏನೇನು ಕೆಲಸ ಮಾಡಿದ್ದಾರೆ, ಎಲ್ಲೆಲ್ಲಿ ಯಾವ್ಯಾವ ಕೆಲಸ ಹಿಡ್ಕೊಂಡು ಯಾವ ಕೆಲಸದ ಎಷ್ಟೆಷ್ಟು ದುಡ್ಡು ತಿಂದಾರ ಎಲ್ಲ ಜುಟ್ಟೆಲ್ಲ ನನ್ನ ಕೈಯಲ್ಲಿದೆ ಅಂತೆಲ್ಲ ಹಳ್ಳಿ ಭಾಷೆಯಲ್ಲಿ ಮಾತಾಡ್ತಾರೆ. ಹಾಗಾಗಿ ಅವ್ರು ನನಗೆ ಹೆದರ್ಕೊಂಡು ನನಗೆ ಹೇಳಿರೋ ಕೆಲಸ ಎಲ್ಲ ಮಾಡಿಕೊಟ್ಟಾರ ಅಂತೆಲ್ಲ ಹೇಳ್ದ. ಹುಷಾರು ಮೇಡಮ್, ಮತ್ತು ಅವ್ರನ್ನ ರಿವರ್ಸ್ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಡೋಂಗೆಲ್ಲ ಆಗೋಕ್ಕಿಲ್ಲ ಬಿಡಿ ಸಾರ್ ಅಂತೆಲ್ಲ ಹೇಳ್ತಾಳೆ. ಯಾಕಂದರೆ ಅವ್ರ ಬಗ್ಗೆ ಎಲ್ಲ ನನಗೆ ಪ್ರತಿಯೊಂದು ಅವ್ರ ಮೂಮೆಂಟ್ಸ್ ಎಲ್ಲ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿರ್ತಾರೆ. ಈ ಕಡೆ ಪರಮೇಶ್ವರಿ ಅಂದರೆ ಅವ್ರ ಅತ್ತೆ ಇರ್ತಾರಲ್ಲ, ಲಲಿತಾ ಅವ್ರ ಅತ್ತೆ, ಅವ್ರ ಚಿತ್ರ ಅಂತ ಅವ್ರ ಭಾವನೆಂತಿನ ಕರ್ಕೊಂಬಂದು ಲಲಿತನ ರೂಮಿಗಿಂದ ಔಟ್ ಹೌಸಲ್ಲಿ ಇರ್ತಾಳೆ. ಅಂದರೆ ಮನೆಯಿಂದ ಹೊರಗೆ ಹಾಕಿ ಔಟ್ ಹೌಸಲ್ಲಿ ಇಟ್ಟಿರ್ತಾರೆ ಲಲಿತಾಗ. ಆ ಸಾಮಾನೆಲ್ಲ ಹೊರಗಡೆ ಬಿಸಾಕಬೇಕು ಅಂತೆಲ್ಲ ಕರ್ಕೊಂಬರ್ತಾರೆ. ಎಲ್ಲಿಗೆ ಹೋಗ್ಬೇಕತ್ತೆ, ಎದಕ್ಕೆ ಹೋಗ್ಬೇಕತ್ತೆ ಅಂತ ಚಿತ್ರ ಎಷ್ಟು ಕೇಳಿದರೆ ಎಲ್ಲ ಏನು ಹೇಳಲ್ಲ, ಸುಮ್ಮನೆ ಬಾ ನನ್ನ ಜೊತೆ ಅಂತೇಳಿ ಅವ್ರ ಅತ್ತೆ ಕರ್ಕೊಂಬಂದು ಒಳಗಡೆ ಹೋಗ್ತಾರೆ. ಔಟ್ ಹೌಸ್ ಬೀಗ ತೆಗೆದು ಒಳಗಡೆ ಹೋಗಿ ಇಲ್ಲಿರೋ ಸಾಮಾನೆಲ್ಲ ಆಚೆ ಬಿಸಾಕು ಅಂತಾರೆ. ಆ ಚಿತ್ರ ಬಿಸಾಕಕ್ಕೆ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾಳೆ. ಬಿಸಾಕ್ತೀಯ ಇಲ್ಲ ಅಂತ ಕಂಡುಬಿಡ್ತಾನೆ. ಅವ್ನು ಸರಿ ಹೇಳತ್ತೆ ಅಂತ ಒಂದೊಂದು ಸಲ ಬಿಸಾಕ್ಬಿಟ್ಟು ಕೈ ಎಲ್ಲ ನೈಯುತ್ತೆ ಹಂಗೆ ಹಿಂಗೆ ಅಂತ, ಬಿಸಾಕಂದರೆ ಬಿಸಾಕ್ಬೇಕು ಅಷ್ಟೇ ಅಂತೆಲ್ಲ ಹೇಳ್ತಾ, ಇದೇನು ಅವ್ರ ಅಪ್ಪನ ಜಾಗನ ಇಲ್ಲೇ ಪರ್ಮನೆಂಟಾಗಿ ಠಿಕಾಣಿ ಹೂಡಾಕಂತೆಲ್ಲ ಬೈತಿರ್ತಾರೆ. ಚಿತ್ರ ಬಿಸಾಕ್ತಾ ಇರೋದೆಲ್ಲ ನೋಡಿ ಪ್ರತಿಯೊಂದೂ ಮನೆಯಿಂದ ಹಿಡಿದು ಅವ್ರು ಹಾಕಿ, ಅಂದರೆ ಲಲಿತನದು ಗೊಂಬೆ ಇರುತ್ತಲ್ಲ ಡುಮ್ಮಣ್ಣ ಅಂತ, ಆ ಗೊಂಬೆನೂ ಪ್ರತಿಯೊಂದು ಬಿಸಾಕಿರ್ತಾರೆ. ಅದನ್ನೆಲ್ಲ ಒಂದು ಚಿತ್ರಾನ ಗಂಡ ನೋಡ್ಬಿಡ್ತಾರೆ. ಚಿತ್ರಾನ ಗಂಡ ನೋಡಿ, ಇವು ನಮ್ಮಮ್ಮನ ಜೊತೆ ನಮ್ಮಮ್ಮಂದು ಮಿತಿ ಮೀರಿ ವರ್ತಿಸ್ತಾರೆ. ನಮ್ಮಮ್ಮನ ಜೊತೆ ಇವಳು ಬೇರೆ ಸೇರ್ಕೊಂಡ್ಬಿಟ್ಟಿದ್ದಾಳ, ಪಾಪ ಲಲಿತಾ ಯಾರಿಗೇನು ಕೆಟ್ಟದ್ದು ಮಾಡಿಲ್ಲ, ಎಲ್ಲರಿಗೂ ಒಳ್ಳೆಯದೇ ಮಾಡೋಣ, ಆ ಹುಡುಗಿ ಸಾಮಾನು ಹಾಗೆಲ್ಲ ಚಲ್ಲಾಪಿಲ್ಲಿ ಮಾಡಿದರೆ ಹೆಂಗೆ ಅಂಥೇಳಿ ಬೇಜಾರು ಮಾಡಿಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ. ಇವರು ಔಟ್ ಹೌಸ್ ಬೀಗ ಹಾಕ್ಕೊಂಡು ಹೊರಗೆ ಹೋಗ್ತಾರೆ. ಅದೇ ಟೈಮಿಗೆ ಇಲ್ಲಿ ಲಲಿತಾ ಬಂದು ಆಫೀಸರ್ ಹತ್ರ ಮಾತಾಡ್ತಾಳೆ. ಸರ್ ಅದು ಇಲ್ಲಿ ಆಫೀಸರು ಫಸ್ಟು ಮೀನಾಕ್ಷಿಗೆ ಫೋನ್ ಮೆಸೇಜ್ ಎಲ್ಲ ಮಾಡ್ತಾಯಿರ್ತಾರೆ. ಮೀನಾಕ್ಷಿನೂ ರಿಪ್ಲೈ ಮಾಡ್ತಾಯಿರ್ತಾರೆ ಮೆಸೇಜ್ಗೆ. ಲಲಿತಾ ಬಂದ್ಕೊಳ್ಳೆ ಸಾರು ಫೋನ್ನ ಹಿಂಗೆ ಉಲ್ಟಾ ಇಟ್ಬಿಡ್ತಾರೆ. ಏನು ಸಾರ್ ಅದು ಎಷ್ಟೊಂದು ಸೀಕ್ರೆಟ್ ಎಲ್ಲ ಇದೆನಾ, ಫೋನಲ್ಲಿ ಅಷ್ಟು ಸಸ್ಪೆನ್ಸ್ ಆಗಿ, ಇಲ್ಲ ಮೇಡಮ್ ಅದೇನೋ ಪರ್ಸ್ನಲ್ ಮೆಸೇಜ್ ಹೋಗ್ತಾ ಇದ್ದೆ, ನೀವೇ ಬಂದುಬಿಟ್ರಲ್ಲ ಅಷ್ಟೇ ಅಂತಲ್ಲ. ಸರ್ ಅದು ನನಗೊಂದು ಡೌಟ್ ಇದೆ ಕೇಳಲಾ ಅಂತ, ಕೇಳಿ ಅಧ್ಯಕ್ಷರೇ ಅಂತ. ಏನಿಲ್ಲ, ನಮ್ಮ ಮೀನಾಕ್ಷಿ ಅಕ್ಕಗೂ ನಿಮಗೂ ಬರೀ ಫ್ರೆಂಡ್ಶಿಪ್ ಅಷ್ಟೇನಾ, ಇದಕ್ಕೆ ಮುಂಚೆ ಪರಿಚಯನಾ ಏನು ಎಲ್ಲ ಕೇಳ್ತಾಳೆ. ಕೇಳಿದಾಗ ಅಂದರೆ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಹೋಗ್ಬಿಡ್ತಾರೆ ಅವರು. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಇದೇ ಟೈಮಿಗೆ ಇನ್ನೊಂದು ಸೀನ್ ಒಳಗೆ ಇಲ್ಲಿ ಚೈತ್ರಾಗ ಗಂಡ ವಾನ್ ಮಾಡ್ತಾರೆ, ನೀನು ಲಲಿತಾ ತಂಟೆಗೆಲ್ಲ ಹೋದರೆ ನಿನ್ನ ಸಾಮಾನೆಲ್ಲ ನಿನಗೆ ಡಿವೋರ್ಸ್ ಕೊಟ್ಬಿಡ್ತೀನಿ ಹಂಗೆ ಹಿಂಗೆ ಅಂತ. ಅತ್ತೆ ಹೇಳ್ದಂಗೆ ನಾನು ಕೇಳಬೇಕಾ, ನೀವು ಹೇಳ್ದಂಗೆ ಕೇಳಬೇಕಾ, ಅತ್ತೆ ಹೆಂಗೆ ಹೇಳ್ತಾರೆ ನಾನು ಹಂಗೆ ಕೇಳೋದು ಅಂತೆಲ್ಲ ಅವ್ನ ಗಂಡಗೆ ಮತ್ತೆ ರಿವರ್ಸ್ ಮಾತಾಡ್ತಾ ಇರ್ತಾಳೆ. ಎದುರು ಮಾತಾಡ್ತಾ ಇರ್ಬೇಕಾದ್ರೆ, ಆ ಲಲಿತಾ ನಿನ್ನ ಅನ್ನ ಕಿತ್ಕೊಂಡಾಳ, ಏನು ಮಾಡಿದಾಳೆ, ಏನಿಲ್ಲ ಎಲ್ಲರಿಗೂ ಒಳ್ಳೇದೇ ಮಾಡಿದಾಳ ಅಂತ ಈ ಸೀನ್ ಮುಗಿತದೆ. ನೆಕ್ಸ್ಟ್ ಈ ಕಡೆಯಿಂದ ಸಾರ್ ಜಾರ್ಕೊಂಡ್ಬಿಡ್ತಾರೆ. ಇಲ್ಲ ನನಗೆ ಸ್ವಲ್ಪ ಪರ್ಸ್ನಲ್ ಕೆಲಸ ಇದೆ, ನಾನು ಆಮೇಲೆ ಬರ್ತೀನಿ, ನಾನು ಆಮೇಲೆ ಭೇಟಿ ಆಗ್ತೀನಿ ಅಂತೆಲ್ಲ ಹೇಳಿ ಹೋಗ್ಬಿಡ್ತಾರೆ. ಆ ಸಾರ್ ಹೋದಾಗ ಇಲ್ಲಿ ಲಲಿತಾಗೆ ಸ್ವಲ್ಪ ಡೌಟ್ ಬರುತ್ತೆ. ಆಮೇಲೆ ಲಲಿತಾ ಇಲ್ಲಿ ಮನೆಗೆ ಬಂದಾಗ ಲಲಿತಾ ಸಾಮಾನೆಲ್ಲ ಚಲಾಪಿಲ್ಲಿ ಆಗೋಗಿರುತ್ತೆ. ಅಂದರೆ ಔಟ್ ಹೌಸ್ನಿಂದ ಎಲ್ಲ ಸಾಮಾನು ಹೊರಗಡೆ ಚೆಲ್ಲಿ ಔಟ್ ಹೌಸಿಗೆ ಬೀಗ ಹಾಕಿರ್ತಾರೆ. ಅದೆಲ್ಲ ನೋಡಿ ಲಲಿತಾಗೂ ತುಂಬ ಶಾಕ್ ಅನಿಸುತ್ತೆ. ತುಂಬ ಶಾಕ್ ಅಂದರೆ ಪ್ರತಿಯೊಂದು ಸಾಮಾನು ಯಾರು ಅಯ್ಯೋ ನನ್ನ ಡುಮ್ಮಣ್ಣ ಅಂತ ಹೋಗಿ ಫಸ್ಟ್ ಗೊಂಬೆನ ಎತ್ಕೊಂಡ್ಬಿಡ್ತಾಳೆ. ನಾನು ಇವಾಗ ಮಾಡ್ತೀನಿ ತಡಿ, ನಮ್ಮ ಅತ್ತೆಂದು ಸುಧಾರಿಸಿ ಸಾಕಾಗಿದೆ, ಎಷ್ಟು ಹೇಳಿದ್ದು ನಮ್ಮ ಅತ್ತೆ, ನಾನು ಸುಮ್ಮನೆ ಇದ್ದಂಗೆಲ್ಲ ನಮ್ಮ ಅತ್ತೆ ನನ್ನ ತಂಟೆಗೆ ಜಗಳಕ್ಕೆ ಬರ್ತಾನೆ ಅಂತಲ್ಲ, ಇವಾಗ ಕ್ಲಾಸ್ ತೊಗೊತೀನಿ ಅಂತ. ಮತ್ತು ಆಮೇಲೆ ಇಲ್ಲ, ನನ್ನ ದೊರೆಗೆ ಬೇಜಾರಾಗಂಗೆ ನಾನು ಮಾಡಬಾರ್ದು, ನಮ್ಮ ದೊರೆ ನಿನ್ನೆ ನನಗೆ ಎಷ್ಟು ಸಪೋರ್ಟ್ ತೊಗೊಂಡು, ನನ್ನ ದೊರೆಗೆ ನಾನು
ನನ್ನ ಮೇಲೆ ಇನ್ನೂ ಲವ್ ಇದೆ, ನಾನೆಲ್ಲ ನನ್ನ ದೊರೆನ ಉಳಿಸ್ಕೋಬೇಕು, ನಮ್ಮ ಅತ್ತೆ ಹತ್ರ ಆಮೇಲೆ ನೋಡೋಣ, ಆಮೇಲೆ ಜಗಳ ಕಾಯೋಣ ಅಂತೆಲ್ಲ ಸುಮ್ಮನೆ ಆಗಿಬಿಡ್ತಾರೆ. ಸುಮ್ಮನೆ ಆಗಿರೋದು ಆದ್ರೂ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾಳೆ. ಅಂದರೆ ಅವರು ಜೈ ಇದನ್ನೆಲ್ಲ ಟೆರೆಸ್ ಮೇಲೆ ನಿಂತು ಟೆರೆಸ್ ಬಾಲ್ಕನಿ ಮೇಲೆ ನಿಂತು ಆದರೆ ಇಂಡೈರೆಕ್ಟಾಗಿ ಲಲಿತಾಗೆ ಸಪೋರ್ಟ್ ಮಾಡಿರ್ತಾನೆ. ಅಂದರೆ ಅವ್ರ ಫ್ರೆಂಡಿಗೆಲ್ಲ ಬೈಯೋ ರೀತಿನ ಇವ್ರಿಗೆ ಸಪೋರ್ಟ್ ಮಾಡಿರ್ತಾನಲ್ಲ, ಅದನ್ನೆಲ್ಲ ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊತಾ ಇರ್ತಾಳೆ. ಫ್ಲ್ಯಾಶ್ ಬ್ಯಾಕ್ ಎಲ್ಲ ನೆನೆಸ್ಕೊಂಡು ಇರಲಿ ಈಗ ನನ್ನ ದೊರೆ ಮುಖ್ಯ ನನಗೆ, ನಮ್ಮ ಅತ್ತೆ ಹತ್ರ ಜಗಳ ಕಾಯೋದೇನು ಮುಖ್ಯ ಅಲ್ಲ ಅಂತಂದೆಲ್ಲ ಹೇಳಿ ಅದು ಸಾಮಾನೆಲ್ಲ ಇಲ್ಲೇ ಅರೇಂಜ್ ಮಾಡ್ಕೊಂಬಿಡೋಣ ಅಂತೇಳ ನೋಡ್ತಿರ್ತಾನೆ. ಅಂದರೆ ಅದು ಫ್ಲ್ಯಾಶ್ ಬ್ಯಾಕ್ ಟೆರೆಸ್ ಮೇಲೆ ಅವ್ರು ಮಾತಾಡಿ ಇದನ್ನೆಲ್ಲ ಅರೇಂಜ್ ಮಾಡ್ಕೊಂಡು ಇಲ್ಲಿ ಜೈ ಇದ್ದು ರೂಮ್ ಒಳಗೆ ಫೋನಲ್ಲಿ ಫೋನೇನು ಮಾತಾಡ್ತಾ ಇರಲ್ಲ, ಟೆನ್ಷನ್ ಇಲ್ಲ, ಹಿಂದೆ ಮುಂದೆ ಹೊಡೆದು ಅದೇ ಟೈಮಿಗೆ ಅವರಮ್ಮ ಪರಮೇಶ್ವರಿ ಬರ್ತಾಳೆ. ಪರಮೇಶ್ವರಿ ಬಂದು ಆ ಹುಡುಗಿದು ಭಾಳ ಅತಿ ಆಯಿತು ಹಂಗೆ ಹಿಂಗೆ ಅಂತಾಳೆ. ಅಂದರೆ ಲಲಿತಾ ಬಗ್ಗೆ ಜೈ ಮುಂದೆ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾಳೆ ಅವರಮ್ಮ. ಏನು ಮಾಡಿದ್ದಾಳೆ, ಏನು ಮಾಡಿಲ್ಲ, ಅವಳ ಪಾಡಿಗೆ ಅವಳು ಇರ್ತಾಳೆ, ನಮ್ಮ ಪಾಡಿಗೆ ನಾವು ಇದ್ರೆ ಆಯಿತು, ಸುಮ್ಮನೆ ಇರು ಅಂತೆಲ್ಲ ಹೇಳಿದೆ. ಸುಮ್ಮನೆ ಅವರಮ್ಮ ಆ ಬಡವ ಕೇರಿ ಹುಡುಗಿ ಇಂತಲೇ ಇಷ್ಟೆಲ್ಲ ಸಮಸ್ಯೆ ಆಗಿರೋದು ಅಂತೆಲ್ಲ ಅವರಮ್ಮ ಬೈದರು ಕೂಡ ಜೈ ಇದ್ದು ಅವರಮ್ಮಗೆ ಏನು ಸಪೋರ್ಟ್ ಕೊಡಲ್ಲ. ಸುಮ್ಮನೆ ಇರಮ್ಮ, ಅವಳ ತಂಟೆಗೆ ಯಾಕೆ ಹೋಗ್ತಾ ಇದೆಯಾ ನೀನು ಅಂತಂದೆಲ್ಲ ಹೇಳ್ತಾಯಿದ್ರು. ನಿನಗೆ ಅವಳೇ ಬೇಕಾ, ನಾವು ಹೆತ್ತೋರ್ಗಿಂತ ಅವಳು ಇಂಪಾರ್ಟೆಂಟಾ, ಹಂಗೆ ಹಿಂಗೆ ಅಂತ ಅವ್ರ ಮಮ್ಮಿನೂ ಜಗ್ಗಿ ಬೈತಾರೆ. ಈ ಕಡೆ ಲಲಿತಾ ಇದ್ದು ಎಲ್ಲದು ಹೊರಗಡೆ ಔಟ್ ಹೌಸ್ ಮುಂದೆ ಎಲ್ಲ ಇಲ್ಲೇ ಅರೇಂಜ್ ಮಾಡ್ಕೊತೀನಿ ಅಂತೇಳಿ ಪ್ರತಿಯೊಂದನ್ನು ಅಲ್ಲೇ ಅರೇಂಜ್ ಮಾಡ್ತಾಳೆ. ಗೊಂಬೆ, ಡ್ರೆಸ್ಸು, ಅವಳ ವ್ಯಾನಿಟಿ ಬ್ಯಾಗು ಪ್ರತಿಯೊಂದು ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿರ್ತಾಳೆ. ಅದೇ ಇರೋ ಸ್ಪೇಸಲ್ಲೇ ಚೆನ್ನಾಗಿ ಅರೇಂಜ್ ಮಾಡಿರ್ತಾಳೆ. ಅವ್ರ ಅತ್ತೆ ನೋಡ್ಬಿಡ್ತಾಳೆ, ಏನೇ ಇದು ಮನೆನಾ, ಏನಿದು ನಿಮ್ಮ ಬಡವ್ರ ನಿಮ್ಮ ಕೇರಿ ಏನು ಹಿಂಗೆ ಮಾಡಿಬಿಟ್ಟಿಯಲ್ಲ, ಮನೆ ಮುಂದೆ ಎಷ್ಟು ನೀಟ್ ಇಟ್ಕೋಬೇಕು, ಹಿಂಗೆ ಮಾಡಿ ಅಂತ ಅವ್ರ ಅತ್ತೆ ಬೈತಿದ್ರು. ಅವ್ರ ಅತ್ತೆ ಬೈತಿದ್ರೆ ಏನು ಮಾಡಬೇಕು, ನನ್ನ ಮನೆಯಿಂದ ಹೊರಗೆ ಹಾಕಿದೆ, ಮತ್ತು ಔಟ್ ಹೌಸಿಂದ ಹೊರಗೆ ಹಾಕಿದೆ, ಅಟ್ಲೀಸ್ಟ್ ಇಲ್ಲಾದರೂ ಇರೋಣ ಅಂತೆಲ್ಲ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ದೆ. ಒಯ್ತಾ ಇರೋದೇ ನೀನೇನು ಇಲ್ಲಿ ಇಟ್ಕೊಳಲ್ಲ ಇನ್ನೂ ಭಾಳ ದಿವಸ ನೀನು ಅಂತೆಲ್ಲ ಹೇಳ್ತಿದ್ದೆ. ನೀನೇನು ಪ್ರೂವ್ ಮಾಡಿಲ್ಲ ಅಂದರೆ ಇಟ್ಕೊಳಲ್ಲ ನಿನ್ನ, ಇಲ್ಲಿಂದ ಆಚೆ ಹಾಕ್ಬಿಡೋದೆ ಅಂತೆಲ್ಲ ಹೇಳ್ತಾರೆ. ಆಚೆ ಹಾಕ್ಬಿಡೋದು ಅಂತ ಹೇಳಿದೆ. ಹೌದಾ, ನೋಡೋಣ, ನನ್ನ ಆಚೆ ಹಾಕ್ತೀರಾ ನೀವು ಅಂತೆಲ್ಲ ಇವಳು ಚಾಲೆಂಜ್ ಮಾಡ್ತಾಳೆ. ನೋಡೋಣ ಅತ್ತೆ, ನೋಡೋಣ, ಇನ್ನು 10 ದಿವಸ ಈ ಮನೆ ಒಳಗೆ, ಔಟ್ ಹೌಸ್ ಅಲ್ಲ ಈ ಮನೆ ಒಳಗೆ ನಾನು ಬಂದ್ಬಿಡ್ತೀನಿ, ನನ್ನ 10 ದಿವಸದೊಳಗೆ ಈ ಮನೆಯಲ್ಲಿ ನಾನು ಎಂಟ್ರಿ ತೊಗೊತೀನಿ ಅಂತ ಹೇಳಿದೆ. ಹೌದಾ, ನೋಡೋಣ ಅಂತ ಇಬ್ಬರು ಅತ್ತೆ ಸೊಸೆ ತುಂಬ ಚಾಲೆಂಜಿಂಗ್ ಆಗಿ ಮಾತಾಡಿದ್ದಾರೆ. ಈ ಎಪಿಸೋಡ್ನು ತುಂಬ ಚೆನ್ನಾಗಿದೆ. ಜೈ ಲಲಿತಾ ಇದು ಎಪಿಸೋಡ್. ಸೊ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ನಿಮ್ಮ ನೆಚ್ಚಿನ ಸೀರಿಯಲ್ ನಿಮ್ಮ ಜೊತೆ. ಮೈ ಚಾನಲ್ ನೇಮ್ ಈಸ್ ಭಾರಿ ಚಾಲೆಂಜ್ ಮಾಡಿರ್ತಾ ಅವ್ರ ಅತ್ತೆ ಪರಮೇಶ್ವರಿ ಸುಮ್ಮನೆ ಹಿಂಗೆ ಗುರಾಯಿಸ್ಕೊಂಡು ನೋಡ್ತಾನೆ ಇದ್ದ. ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.